स्वागत है आपका बी न्यूज नेशन में। मैं हूं आबिद हुसैन शेख। अखिल भारत लिंगायत महासभा को समर्थन दूंगा, जय मृत्युंजय स्वामी। लिंगायत समाज को इसके वचनों और ग्रंथों के अनुसार 900 सालों का इतिहास रहा है। इस समाज के साथ अब तक अनदेखी हुई है। बसव धर्म और लिंगायत धर्म की स्थापना की मांग का समर्थन करना मेरा धर्म है, कहा जय मृत्युंजय स्वामी जी ने। ತಜ್ಞರ ಸಮಿತಿ ಮತ್ತು ಅಲ್ಪಸಂಖ್ಯಾತರ ಆಯೋಗದ ನಡುವೆ ಆಗಿರ್ತಕ್ಕಂಥ ಈ ಚರ್ಚೆ ನಡುವೆ ನಾವು ಯಾವ ಕಾರಣಕ್ಕೂ ಹಸ್ತಕ್ಷೇಪ ಮಾಡಬಾರ್ದು ಅಂತೇಳಿ ನಾನು ವೈಯಕ್ತಿಕವಾಗಿ ಅಂದ್ಕೊಂಡಿದ್ದೇನೆ ಮತ್ತು ನಮ್ಮ ಹೋರಾಟ ಸಮಿತಿಯ ಸದಸ್ಯರು ನಾನು ಮನವಿ ಮಾಡೋಕ್ಕೆ ಇಚ್ಛೆಪಡ್ತಿದ್ದೀನಿ. ಯಾಕೆಂದರೆ ಸತ್ಯ ಚರ್ಚೆ ಮಾಡಲಿ, ಅದು 2 ತಿಂಗಳಾಗುತ್ತೋ 3 ತಿಂಗಳಾಗುತ್ತೋ 6 ತಿಂಗಳಾಗುತ್ತೋ, ನಮಗೇನಪ್ಪ ಅಂದರೆ 900 ವರ್ಷಗಳಾದ ನಂತರ ಒಂದು ತಾತ್ವಿಕವಾದಂಥ ಚರ್ಚೆ ನಡೆಯೊಳಗೆ ಒಂದು ವಿಷಯ, ಒಂದು ಸತ್ಯದ ಅನ್ವೇಷಣೆ ಆಗ್ತಿದೆ ಅಂತ. 900 ವರ್ಷಗಳ ನಂತರ ಇರ್ತಕ್ಕಂಥ ಸಮಸ್ಯೆಯನ್ನು ಒಂದೇ ಸರಿ ನಾವು ಬೇಕು ಅಥವಾ ಬೇಡ ಅಂತನಕ್ಕಿಂತ ಅವ್ರೇನು ತಜ್ಞರಿದ್ದಾರೆ, ತಜ್ಞರು ಚರ್ಚೆ ಮಾಡಲಿ, ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋದ್ರ ಬಗ್ಗೆ ಕೂಲಂಕುಷಾಲನೆ ಮಾಡಿ ಏನು ವರದಿ ಕೊಡ್ತಾರೆ, ಆ ವರದಿ ಬಂದ ಮೇಲೆ ನಂತರ ಮುಂದೆ ನಮ್ಮ ಅಭಿಪ್ರಾಯಗಳನ್ನು ನಮ್ಮ ವಿಚಾರಣೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಏನಾಗಿದೆ ಯಾವುದು ಮಾಹಿತಿ ಗೊತ್ತಿಲ್ಲ ನನಗೆ. ಗೊತ್ತಿರೋ ನನ್ನ ಮಾಹಿತಿ ಪ್ರಕಾರ ಏನಪ್ಪ ಅಂದರೆ ಅವರು ಯಾಕೆಂದರೆ ಬಂದಿರ್ತ ಅರ್ಜಿಗಳು ಭಾಳಷ್ಟು ಅರ್ಜಿಗಳಿದಾವೆ, ವಚನಗಳ ಅಧ್ಯಯನ ಮಾಡಬೇಕಾಗತ್ತೆ, ಅವ್ರ ಶಾಸನ ಅಧ್ಯಯನ ಎಲ್ಲ ಅಧ್ಯಯನ ಮಾಡೋದ್ರಿಂದ ಅವ್ರು ಮೇಕಡೆ ಕೇಳಿರ್ಬೋದು. ನಾವು ವಿನಾಕಾರಣ ಅವ್ರಿಗೆ ಯಾಕೆ ಬೇಗ ಕೊಡ್ರಿ ಮಾಡಿರಿ ಅಂತೇಳಿ ಯಾಕೆ ಒತ್ತಡ ಹಾಕೋದು, ಆ ಹಿನ್ನೆಲೆ ಒಳಗೆ ಅದರಲ್ಲಿ ನಾನು ಹಸ್ತಕ್ಷೇಪ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಅದು ಎಷ್ಟೇ ದಿನ ಆದರೂ ಪರವಾಗಿಲ್ಲ, ಆದಷ್ಟು ಆ ವರದಿಯ ಸತ್ಯಾಸತ್ಯತೆ ಬಂದ ಮೇಲೆ ಅದ್ರ ಬಗ್ಗೆ ಏನಾದರೂ ನಾನು ಕಾಮೆಂಟ್ ಮಾಡಲಿಕ್ಕೆ ಏನಾದ್ರ ಬಗ್ಗೆ ಹೇಳೋಕ್ಕೆ ಅನುಕೂಲ ಆಗುತ್ತೆ. ಇದು 900 ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆ ಇತ್ತು, ಅದು 100 ವರ್ಷಗಳಿಂದ ಭಾಳ ಜಟಿಲವಾಗಿರ್ತಕ್ಕಂಥ ಸಮಸ್ಯೆ ಇತ್ತು. ಪ್ರಥಮ ಬಾರಿಗೆ ಒಂದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಸರ್ಕಾರ ತಜ್ಞರ ಸಮಿತಿ ಮಾಡಿದೆ ಅನ್ನಲಿಕ್ಕೆ ಆ ತಜ್ಞರ ಸಮಿತಿ ನಾವು ಸ್ವಾಗತ ಮಾಡೋಕ್ಕಾಗುತ್ತೆ. ಅವ್ರು ಯಾವಾಗ ವರದಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಕೂತ್ಕೊಂಡು ಚಿಂತನೆ ಮಾಡೋಣ, ವೇಟ್ ಮಾಡ್ತೀವಿ. ಏನು ನಮ್ಮ ಹೋರಾಟ ಚಿಂತನೆಗಳು ನಿರಂತರವಾಗಿದೆ ಅಂತ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾರ್ಚ್ 11ನೇ ತಾರೀಕಿಗೆ ಆಂಧ್ರ ಪ್ರದೇಶದ ಸಿಕಂದ್ರಾಬಾದ್ನಲ್ಲಿ, ಅದೇ ಥರನಾಗಿ ಈ ತಿಂಗಳು ಕಾಣಿಸುತ್ತೆ, ಈ ತಿಂಗಳು ಜನವರಿ 28-29 ಕಾಣುತ್ತೆ. ಇದು ಮಹಾರಾಷ್ಟ್ರದ ಯಾವತ್ಮಾಲ್ದಲ್ಲಿದೆ. ಅದಾದ ನಂತರ ಕರ್ನಾಟಕದ ನಮ್ಮ ಏನು ಮಂಡ್ಯ ಮೈಸೂರು ಭಾಗದಲ್ಲಿ ಸಹ ಫೆಬ್ರವರಿ ತಿಂಗಳಲ್ಲಿ ಚರ್ಚೆ ಇಟ್ಕೊಂಡಿದ್ದಾರೆ. ನಿರಂತರವಾಗಿರ್ತಕ್ಕಂಥ ಸಭೆಗಳನ್ನು ಮಾಡ್ತಿದ್ದೀವಿ. ನಿರಂತರವಾಗಿರ್ತಕ್ಕಂಥ ಮತ್ತು ರಾಜ್ಯ ಮಟ್ಟದ ರ್ಯಾಲಿ ಬಗ್ಗೆ ಏನೈತಿಲ್ಲ ಅದು ಇನ್ನೂ ಡೇಟ್ ಫಿಕ್ಸ್ ಮಾಡಲಾದ. ಲಿಂಗಾಯತಕ್ಕೆ ಸಂಬಂಧಪಟ್ಟಂಗೆ ಲಿಂಗಾಯತ ಮತ್ತು ವೀರಶೈವ ಮಹಾಸಭಾದವರೀಗ ವೀರಶೈವ ಲಿಂಗಾಯತ ಮಹಾಸಭಾ ಅಂತ ಏನೋ ಕನ್ವರ್ಟ್ ಮಾಡೋದಕ್ಕೆ ಚಿಂತನೆಗಳು ನಡೆದಿದೆ. ಭಾಳ ಒಳ್ಳೆ ಬೆಳವಣಿಗೆ, ತಡವಾಗಾದರೂ ಸಹ ಜಾಗೃತಿಗೊಂಡಲ್ಲ ಅನ್ನೋದೇ. ವೀರಶೈವ ಒಪ್ಕೋತೀರ? ನಾವು ಅವ್ರಿಗೆ ಹೇಳೋದೇನಪ್ಪ ಅಂದರೆ ಎಷ್ಟೋ ವರ್ಷದ ಮೇಲೆ ಲಿಂಗಾಯತನ ಸೇರ್ಸಕತ್ತಾರೆ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೂ ಸಿಸಿದು ಕೊಡಲಿಕ್ಕೆ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಅಂತಂದ್ರಪ್ಪ ಅಂದರೆ ಇಂಥ ಅನೇಕ ಗೊಂದಲಗಳಿಗೆ ಒಂದು ರೀತಿಯಾಗಿರ್ತಕ್ಕಂಥ ತಾರ್ಕಿಕವಾಗಿರ್ತಕ್ಕ ಅಂತ್ಯಕ್ಕೆ ಈ ಒಂದು ಹೋರಾಟ. ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಮಾತ್ರ ಒಳ್ಳೆ ಸ್ವಲ್ಪ ಹತ್ರಕ್ಕೆ ಬಂದಾರಲ್ಲ, ನಾವು ಸ್ವಲ್ಪ ಹತ್ರ ಬಂದು ಪೂರ್ತಿ ಇಟ್ಟೇಬಿಟ್ರೆ ಅಂತ ಬರೀ ಈಗ ಮೈಸೂರು ಕರ್ನಾಟಕ ಇಲ್ಲ ಅವರ ಒಂದು ಆಲೋಚನೆ ಇಷ್ಟುವರೆಗೆ ಬಂದಿದ್ದಲ್ಲ, ಇಷ್ಟು ಇನ್ನೂ ನಾವು ಒತ್ತಡ ಮಾಡ್ತಾರೆ. ಎಂ.ಬಿ. ಪಾಟೀಲ್ ನಿಮ್ಮ ಲಿಂಗಾಯತ ಹೋರಾಟ ನಾಯಕತ್ವ ವಹಿಸ್ತಾರೆ ಹೇಳ್ತಾರೆ, ವೀರಶೈವ ಮಹಾಸಭಾದವರು ಲಿಂಗಾಯತರ ಬಿಟ್ಟು ಮಾಡ್ರಿ, ಏನೇ ಮಾಡೋದಿದ್ರು ಲಿಂಗಾಯತನ್ನು ಸೇರಿಸ್ಕೋಬೇಡಿ ಅಂತ ಒಂದು ತಾಕೀತು. ಅಲ್ಲ ಅದಿರಲಿ, ಅಖಿಲ ಭಾರತ ಹೆಜ್ಜೆನೇ ಅಲ್ಲ ಈಗ ಒಂದು ಹಂತಕ್ಕೆ ಅವರು ಬಂದಾರಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಅಂತಂದು ಧರ್ಮಗುರು ಬಸವಣ್ಣ ವಚನವೇ ಧರ್ಮಗ್ರಂಥ ಅಂತಂದರೆ ಖಂಡಿತ ಸ್ವಾಗತ ಮಾಡ್ತೀನಿ. ಅವ್ರದ್ದು ಒಪ್ಪದೇ ಇದ್ರೆ ನಾವು ನಮ್ಮ ಹೋರಾಟ ನಾವು ಹಿಡ್ಕೊಂಡೇವೆ. ಲಿಂಗ ಸೇರಿಸ್ಕೋತೀವಂತಾರ ಅವರು? ಅಲ್ಲ, ಅವ್ರು ಸೇರ್ಸ್ಕೋಬೋದು, ಅವರು ನಮ್ಮನ್ನು ಓಲೈಸ ಮಾಡೋದು ಮಹಾಸಭಾಕ್ಕೆ ಲಿಂಗಾಯತ ಅಂತ ಸೇರಿಸ್ಕೊಳ್ಳೋದ್ರಿಂದ ತಕರಾರಿಲ್ಲ. ನಾನು ಅದಕ್ಕೇನು ವಿರೋಧ ಮಾಡೋಕ್ಕೆ ಹೋಗೋದಿಲ್ಲ, ಅವ್ರಿಗೆ ನಾನು ಹೇಳಿದನಪ್ಪ ಅಂದರೆ ಎಷ್ಟೋ ಸ್ವಲ್ಪ ಮಟ್ಟಿಗೆ ಹತ್ರ ಬಂದಿರಿ. ಒಂದು ಕಾಲಕ್ಕೆ ಏನಂತಿದ್ರೆ ಈಗ ಸ್ವಲ್ಪ ಮಟ್ಟಿಗೆ ಕರ್ನಾಟಕ ಅಂತ ಹೆಂಗೆ ಬಂತು ಹಂಗೆ ಇದಕ್ಕೆ ಬಂದಿರಿ. ಮುಂದಿನ ದಿನಗಳಲ್ಲಿ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಅಂತಂದು ಧರ್ಮ ಗುರು ಬಸವಣ್ಣ ವಚನ ಧರ್ಮ ಇಷ್ಟು ನಿಲುವು ಬಂತಪ್ಪ ಅಂದರೆ ಬಹುತೇಕ 90% ಇಲ್ಲ ಮತ್ತೆ ನೀವು ಅದ್ರ ನೀವು ಎಡವಟ್ ಮಾಡಕ್ಕೆ ಹೋಗಬೇಡ. ಅಖಿಲ ಭಾರತ ಲಿಂಗಾಯತ ನಾನು ಹೇಳೋದು ನೀನು ನಾಗರಾಜ್ ಅಖಿಲ ಭಾರತ ನಾವು ಲಿಂಗಾಯತ ಮಾಸ ಮಾಡ್ರಿ ಅಂತ ಹೇಳ್ತಾರೆ. ಅವರಿಗೆ
ಅವರು ಲಿಂಗಾಯತ ಮಹಾಸಭಾ ಅಂತ ಇವ್ರು ಹೇಳಿದ್ರು. ಅದಕ್ಕೆ ನಾವು ಹಂಗೆ ಬೇಡ್ರಿ, ನಾವೇನು ಹೇಳ್ತಪ್ಪ ಅಂದ್ರೆ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಅಂತ ಮಾಡ್ರಿ ಅಂತ ಹೇಳ್ತೀವಿ. ನೀವು ಸೇರಿಸಿದ್ರೆ ಹೇಗೆ? ನಾವು ಅದನ್ನ ಮಾಡ್ರಿ ಅಂತ ನಾವು ಹೇಳ್ತೀವಿ. ಈಗ ಅವ್ರು ಮಾಡೋದಿಲ್ಲ, ಅವ್ರು ಏನ್ ಹೇಳ್ತಾರೆ ವೀರಶೈವಕ್ಕೆ ಮಾಡಿಕದ ಅವ್ರು ಬಿಟ್ಟಿದ್ದು, ಅವ್ರು ಇನ್ನೂ ಎಷ್ಟು ವರ್ಷ ಹಂಗಾರೆ ಅದು ಒಪ್ಪಿದ್ರೆ ಅಂತ ಅರ್ಥ ಆಗುತ್ತಲ್ಲ. ತಕರಾರು ಮಾಡಿದ್ರೆ ಒಪ್ಪಿಡಕ್ಕಿಲ್ಲ. ಅದು ಅವ್ರು ನಿಲ್ಲಿರ್ಬೋದು, ಅವ್ರು ನಿಲ್ಲಿರ್ಬೋದು. ನಮ್ಮ ದಾರಿ ಸ್ಪಷ್ಟ ಐತಿ. ನಮ್ಮ ಧರ್ಮ ಲಿಂಗಾಯತ, ನಮ್ಮ ಗುರು ಬಸವಣ್ಣ ಯಾರು ಅವ್ರು ನಿಲುವಿರ್ಬೋದು. ಅದಕ್ಕೆ ನಾನು ವಿರೋಧ ಮಾಡಕ್ಕೆ ಹೋಗೋದಿಲ್ಲ ಅಥವಾ ಅವ್ರು ಸ್ವಾಗತ ಮಾಡಿ ವಿರೋಧ ಮಾಡೋದು ಅವ್ರು ನಿಲುವು. ಅದನ್ನ ಯಾಕೆ ನನಗೆ ಅವ್ರಿಗೆ ಹೇಳಿ ಅವ್ರಿಗೆ ನಾನು ಸರಿಯಾಗಿ ಕೊಡ್ಬೋದು. ನೀವು ಪ್ರತ್ಯೇಕ ಲಿಂಗಾಯತ ಹೋರಾಟ ನಡೆಸಂತ ಸಂದರ್ಭದಲ್ಲಿ ಅವರು ನಿಮ್ಮನ್ನು ತಗೊಂತಿದ್ದಾರೆ ಅಂದ್ರೆ ನೀವು ಆಂತರಿಕವಾಗಿ ಶರಣಾಗರ? ಖಂಡಿತ ಅಂದ್ರೆ ಇದ್ರಾಗ ನಾವೇನು ದಾಯಾದಿಗಳೇನು ಒಂದೇ ತಾಯಿ ಮಕ್ಕಳು ಇದ್ದಂಗೆ ಇರ್ತಕ್ಕಂಥವ್ರು ತಾತ್ವಿಕ ಚರ್ಚೆಗಳ ನಡುವೆ ಭಿನ್ನ ಅಭಿಪ್ರಾಯ ಭೇದ ಅಂತ ಹೊರತು ಇಷ್ಟು ಬಂದಾರಪ್ಪ ಅಂದ್ರೆ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಮಾಡೋದು ಬಹಳ ಸೂಕ್ತ. ಅದನ್ನೇ ಮಾಡಿ. ಇಲ್ಲ ಯಾಕೆ ನಮ್ಮ ದಾರಿ ಸ್ಪಷ್ಟ ಐತಿ. ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಅಂತಲೇ ಮಾಡಬೇಕು. ಬಸವಣ್ಣವ್ರನ್ನೇ ಧರ್ಮಗ್ರಂಥ ಒಪ್ಕೋಬೇಕು. ವಚನ ಧರ್ಮಗ್ರಂಥ ಒಪ್ಕೊಂಡ್ರೆ ಮಾತ್ರ ನಾವು ಅಂತರ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಲಿಕ್ಕೆ. ನೀವು ಪ್ರಶ್ನೆಗೆ ಉತ್ತರ ಸರಿಯಾಗಿ ಕೊಡಲೇ ಇಲ್ಲ. ನಾನು ಕೊಟ್ಟೆ, ಸ್ಪಷ್ಟ ಕೊಟ್ಟೆ. ವೀರಶೈವ ಮಹಾಸಭಾದವರು ಲಿಂಗಾಯತವನ್ನು ಸೇರಿಸಿಕೊಂಡು ಹೆಸರನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ನಿಮ್ಮ ನಿಲುವನ್ನು ಕೇಳ್ತಾ ಇದ್ದೀವಿ. ನಾವು ಅವ್ರಿಗೆ ಏನು ಹೇಳ್ತಪ್ಪ ಅಂದ್ರೆ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಅಂತ ಮಾಡಿ. ಇನ್ನೊಂದು ಉಪ ಪ್ರಶ್ನೆ ಹೇಳ್ತೀನಿ. ಇದು ಯಾಕೆ ಪ್ರಶ್ನೆ ಬರುತ್ತಂದ್ರೆ, ನಿಮ್ಮ ಈ ಹೋರಾಟದ ಮುಂಚೆ ಎಂ ಬಿ ಪಾಟೀಲ್ ಹೇಳ್ತಾರೆ ನೀವೇನೋ ಮಾಡೋದಿದ್ರೆ ಲಿಂಗಾಯತರು ಸೇರಿಸ್ಕೊಂಡು ಮಾಡ್ರಿ, ನೀವು ಬಿಟ್ಟು ಮಾಡ್ರಿ, ಇಲ್ಲ ಪೂರ್ಣ ಲಿಂಗಾಯತ ಅವ್ರ ಎಂ ಬಿ ಪಾಟೀಲ್ ಅಭಿಪ್ರಾಯ ಇರ್ಬೋದು. ನಮ್ಮ ಅಭಿಪ್ರಾಯ ಇಲ್ಲ ಆದ್ರೆ ನಾವು ಪೂರ್ತಿ ಹೆಸರಿಡ್ರಿ ಅಂತ ಹೇಳ್ತೇವೆ ನೋಡ್ರಿ. ನಮ್ಮ ಅಭಿಪ್ರಾಯ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಅಂತಾನೆ ಬಳಸಲೇಬೇಡ ಅಂತಾರೆ. ನೀವು ಬಳಸೋದಕ್ಕೆ ನೀವು ಸಮ್ಮತಿ ಕೊಡ್ತೀವಿ ಅಲ್ರಿ. ಎಲ್ಲೇ ಒಂದು ದಾರಿ ತಪ್ಪು ನಡೆದಾಗ ಗೊತ್ತಿಲ್ಲದೆ ನಾ ಶಬ್ದ ಇಟ್ಕೊಂಡಾಗ ಈ ಲಿಂಗಾಯತ ಮಹಾಸಭಾ ಅಂತಲೇ ಇಡ್ತು ಅಂತಂದಾಗ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಅಂತಲೇ ಅವ್ರು ಏನಾದರೂ ಒಂದು ನಿರ್ಧಾರಕ್ಕೆ ಬಂದರೆ ಖಂಡಿತವಾಗಿ ಅಂತ ವಿಚಾರ ಬಂತಪ್ಪ ನಾವು ಒಪ್ತೇವೆ. ಹಂಗೆ ಬಂದ್ರಪ್ಪ ಅಂತ ಅಖಿಲ ಭಾರತ ಲಿಂಗಾಯತ ಮಹಾಸಭಾನೇ ಅಂತಂದು ಬಂದಾಗ ಒಪ್ಪಲೇಬೇಕಿಲ್ಲ. ಭಾಳ ವರ್ಷಗಳಂತ ಕರ್ನಾಟಕ ಸರ್ಕಾರ 1978 ಇಸ್ವಿಯಲ್ಲಿ ಕರ್ನಾಟಕ ನಾಮಕರಣ ಸ್ವಾಗತ ಮಾಡಲೇಬೇಕಾಗಿತ್ತು. ಅದೇ ಪ್ರಕಾರವಾಗಿ ಭಾಳ ವರ್ಷದ ನಂತರದಲ್ಲಿ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಪದಾಧಿಕಾರಿಗಳು ಅಖಿಲ ಭಾರತ ವೀರಶೈವ ಮಹಾಸಭಾದ ಬದಲಾಗಿ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಅಂತಲೇ ಅವ್ರು ಏನಾದರೂ ಬಂತ್ರಪ್ಪ ಅಂತಂದರೆ ಖಂಡಿತವಾಗಿ ಆ ಸಂದರ್ಭ ಅಂದ್ರೆ ಮಹಾಸಭಾ ಅಂತ ಮಾಡಿ ಬಸವಣ್ಣವ್ರ ಧರ್ಮಗುರು ವೀರಶೈವ ಲಿಂಗಾಯತ ಮಹಾಸಭಾ ಇದೆ. ಇದಕ್ಕೆ ನಿಮ್ಮ ನಿಲುವು ಕೇಳ್ತಾ ಇದೀವಿ ನಾವು. ನಾನು ಅದಕ್ಕೆ ವಿರೋಧ ಮಾಡಕ್ ಹೋಗೋದಿಲ್ಲ, ಸ್ವಾಗತ ಮಾಡಕ್. ನನ್ನ ಉದ್ದೇಶ ಏನಪ್ಪ ಅಂದ್ರೆ ಅವ್ರು ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಇಲ್ಲ ಹಂಗೆ ಹೇಳಕ್ ಹೋಗೋದಿಲ್ಲ. ನನ್ನ ನಿಲುವು ಏನಪ್ಪ ಅಂದ್ರೆ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಅಂತಾನೆ ಮಾಡ್ಬೇಕು. ಅಲ್ಲ ಮಾಡಲಿಲ್ಲ ಅಂದ್ರೆ ಮಾಡಿ ನಮ್ದನ್ನ ಹೊಂಟೇವಿ ಓದೋತಿಲ್ಲ. ನಾನು ಅದು ಹೇಳಿದ್ದೆ, ನಾನು ವಿರೋಧ ಮಾಡಕ್ ಹೋಗೋದಿಲ್ಲ, ಸ್ವಾಗತ ಮಾಡಕ್ ಹೋಗೋದಿಲ್ಲ. ಅದು ಅವ್ರ ವೈಯಕ್ತಿಕ ಬಿಟ್ಟಿದ್ದು. ಇಲ್ಲ ಅದನ್ನ ಹೇಳಕ್ और खबरों के लिए देखते रहिए बी न्यूज़ नेशन।